ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಿಮ್ಮ ಮುಂದೆ ವಿಟ್ರಸ್ ವೋಕ್ಸ್ ವ್ಯಾಗನ್ ವಿಟ್ರಸ್ ಇದ್ರ ಕೀ ನೋಡ್ತಿರ್ಬೋದು. ಇಲ್ಲಿ ಲಾಕು, ಬೂಟು ಆ್ಯಂಡ್ ಅನ್ಲಾಕ್ ಬಟನ್ ಕೂಡ ಐತಿ ಆ್ಯಂಡ್ ಫ್ಲಿಪ್ ಕೂಡ ಕೀ ಐತಿ. ನಿಮಗೆ ಎಮರ್ಜೆನ್ಸಿಯಾಗಿ ಏನಾದರೂ ಬ್ಯಾಟ್ರಿ ಡೌನ್ ಆಗಿ ನಿಮಗೆ ಕೀ ಯೂಸ್ ಮಾಡಬೇಕಂದ್ರೆ ಫ್ಲಿಪ್ ಕೀ ಕೂಡ ಐತಿ. ವಿಟ್ರಸ್ ಅಂದ್ರೇನು? ವೋಕ್ಸ್ ವ್ಯಾಗನ್ ವಿಟ್ರಸ್ ಅಂದ್ರೆ ಕರೇಜ್ ಅನ್ನೋ ಒಂದು ಅರ್ಥ ಇಟ್ಕೊಂಡು ವೋಕ್ಸ್ ವ್ಯಾಗನ್ ವಿಟ್ರಸ್ಸನ್ನು ರೆಡಿ ಮಾಡಿದಾರೆ. ಇದು ಸೇಮ್ ವೆಹಿಕಲ್ಲು ಸ್ಲಾವಿಯಾ ಕೂಡ ಬರ್ತೈತಿ. ಪೋಲೋದ್ದು ನೆಕ್ಸ್ಟ್ ವರ್ಷನ್ ಸಿಡಾನ್ ವರ್ಷನ್ನೇ ವಿಟ್ರಸ್. ಓಕೆ, ನೋಡ್ತಿರ್ಬೋದು ಇಲ್ಲಿ ಇದ್ರದ್ದು ಹೆಡ್ಲೈಟ್ಸ್ ನೋಡಿದ್ರೆ ಫುಲ್ಲಿ ಆಟೋಮೆಟಿಕ್ LED ಹೆಡ್ಲೈಟ್ಸ್ ಬರ್ತಾವೆ. ಅದೇನು ಬ್ಲೂ ಸ್ಟ್ರಿಪ್ ಕಾಣ್ಲಿಕ್ಕತ್ತೈತಿ ಅದು ಏನು BMW ಲೇಸರ್ ಲೈಟ್ಸ್ ಅಲ್ಲ, ಮೇಲಿರೋ ರಿಫ್ಲೆಕ್ಷನ್ ಅದು. ಓಕೆ, ಆ್ಯಂಡ್ ಹೆಡ್ಲೈಟ್ಸ್ ನೋಡ್ತಿರ್ಬೋದು ಪ್ರೊಜೆಕ್ಟರ್ ಸೆಟಪ್ ವಿತ್ LED ಫಂಕ್ಷನಲ್ ಹೆಡ್ಲೈಟ್ಸ್ ಬರ್ತಾವೆ. ಕೆಳಗೆ ಫಾಗ್ ಲೈಟ್ಸ್ ಕೂಡ ಬರ್ತವೆ. ಫಾಗ್ ಲೈಟ್ಸ್ ಸೈಡ್ ನೋಡ್ತಾ ಹೋದ್ರೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಐತಿ, ಅಲ್ಟಿಮೇಟ್ ಲುಕ್ಸು. ಓಕೆ, ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಬಿಲ್ಡ್ ಕ್ವಾಲಿಟಿ ಐತಂತೆ. ಲ್ಯಾಟಿನ್ ಎನ್ಕ್ಯಾಪ್ದವರು 5 ರೇಟಿಂಗ್ 5 ಔಟ್ ಆಫ್ 5 ಸ್ಟಾರ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಸೇಫ್ಟಿ ಬಗ್ಗೆ ಮಾತಾಡ್ತೀನಿ ನಾನು. ಸೇಫ್ಟಿಗಿನ ಮೊದಲು ನಾವು ಇದ್ರದ್ದು ಸೈಡ್ ಪ್ರೊಫೈಲ್ ಯಾವ ಥರ ಐತೆ ಅಂತ ನೋಡೋಣ. ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಐತೆ ಅಂತೇಳಿ. 4.5 ಮೀಟರ್ಸ್ ಲೆಂತ್ ಬರುತ್ತೆ ಇದ್ರದ್ದು. ಸೇಫ್ಟಿ ಅಂತಂದೆ ಇದ್ರದ್ದು ಸೇಫ್ಟಿ ಬಂದು 6 ಏರ್ ಬ್ಯಾಗ್ಸ್, ABS, CBD, ಮಲ್ಟಿ ಕೊಲಿಷನ್ ಕಂಟ್ರೋಲ್, ಬ್ರೇಕ್ ಡಿಸ್ಕ್ ವೈಪಿಂಗ್, ಎಲೆಕ್ಟ್ರಿಕ್ ಡಿಫೆನ್ಸ್ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್, ಹಿಲ್ ಸ್ಟಾರ್ಟ್ ಅಸಿಸ್ಟ್, ಫ್ರಂಟ್ ಸೀಟ್ ಬೆಲ್ಟ್ ವಾರ್ನಿಂಗ್, ಎಂಜಿನ್ ಮೊಬಿಲೈಸರ್, ಸ್ಪೀಡ್ ಅಲರ್ಟ್ ಸಿಸ್ಟಮ್, ರೇರ್ ಪಾರ್ಕಿಂಗ್ ಸೆನ್ಸರ್ಸು, ಇದೇ ಥರ ಸುಮಾರು ಸೇಫ್ಟಿ ಫೀಚರ್ಸ್ ಬರ್ತಾವೆ. ಶಾರ್ಕ್ ಫಿನ್ ಆ್ಯಂಟಿನಾ ಯಾವ ಥರ ಕಾಣತೈತೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ. ಅಲ್ಟಿಮೇಟ್ ಲುಕ್ ಕಾಣತೈತೆ ಅದು ಶಾರ್ಕ್ ಫಿನ್ ಆ್ಯಂಟಿನಾ. ಆ್ಯಂಡ್ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಕೊಂತ ನಾವು ವೀಲ್ಸ್ ಪ್ರೊಫೈಲ್ ಬಗ್ಗೆ ನೋಡಿದ್ರೆ ಇದು 1 ಲೀಟರ್ ಟಾಪ್ ಮಾಡಲ್ ಎಂಜಿನ್. ಇದು ಅಂದರೆ 1000 ಲೀಟ್ರದ್ದು 1000 cc ಟಾಪ್ ಮಾಡಲು. 205 55 R16 ಅಂದರೆ 16 ಇಂಚ್ ವೀಲ್ ಸಿಗ್ತಾವೆ. 1.5 GT ಒಳಗಡೆ ನಿಮಗೆ 17 ಇಂಚ್ ವೀಲ್ ಸಿಗ್ತೈತಿ. ಓಕೆ, ಇದ್ರದ್ದು ರೇರ್ ಪ್ರೊಫೈಲ್ ಯಾವ ಥರ ಐತೆ ಅಂತೇಳಿ ಒಂದು ಸಲ ಗಮನ ಹರಿಸೋಣ. ಅದಕ್ಕಿಂತ ಮೊದಲು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಒಂದು 45 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರ್ತೈತಿ. ಪೆಟ್ರೋಲ್ ಇಂಜಿನ್ 18 km/ಲೀಟರ್ ಮೈಲೇಜ್ ಕೊಡ್ತೈತಿ. ಬೂಟ್ ಓಪನ್ ಮಾಡಿದಾಗ ಇದ್ರದ್ದು ಬೂಟ್ ಸ್ಪೇಸ್ ಮ್ಯಾಸಿವ್ ಬೂಟ್ ಸ್ಪೇಸ್ ಐತಿದ್ದು. 521 ಲೀಟರ್ಸ್ ಬೂಟ್ ಸ್ಪೇಸ್ ಐತಿ. ಓಕೆ, ಅಲ್ಟಿಮೇಟ್ ಬೂಟ್ ಸ್ಪೇಸ್ ಇದು. ಇದ್ರ ಕೆಳಗಡೆ ನೋಡಿದ್ರೆ ಬೂಟ್ ಸ್ಪೇಸ್ ಕೆಳಗಡೆ ಏನೈತಪ್ಪ ಅಂತ ನೋಡಿದ್ರೆ ಸ್ಟೆಪ್ನಿ ಕೂಡ ಐತಿ. ಸ್ಟೆಪ್ನಿ, ಫಸ್ಟ್ ಏಡ್ ಕಿಟ್ಟು, ಟೂಲ್ ಕಿಟ್ಟು, ಎವ್ರಿಥಿಂಗ್ ನಿಮಗೆ ಬೇಸಿಕ್ ನೀಡ್ಸಿಗೆ. ಆ್ಯಂಡ್ ಸೀಟ್ ಕೂಡ 60-40 ಸ್ಪ್ಲಿಟ್ ಆಗುತ್ತೆ. 60-40 ಸ್ಪ್ಲಿಟ್ ಆದಾಗ 1050 ಲೀಟರ್ಸ್ ಬೂಟ್ ಸ್ಪೇಸ್ ಆಗುತ್ತೆ. ಆರಾಮಾಗಿ ಒಬ್ಬರು ಮಲ್ಕೋಬೋದು, ಅಷ್ಟು ದೊಡ್ಡ ಬೂಟ್ ಸ್ಪೇಸ್ ಆಗುತ್ತೆ. ವಿಟ್ರಸ್ ನೋಡ್ತಿರ್ಬೋದು. ಅದ್ರದ್ದು ಟೇಲ್ ಲೈಟ್ಸ್ ಬಗ್ಗೆ ನೋಡಿದ್ರೆ ಫುಲ್ಲಿ LED ಟೇಲ್ ಲೈಟ್ಸ್ ಬರ್ತಾವೆ. ಟರ್ನ್ ಇಂಡಿಕೇಟ್ಸ್ ಕೂಡ LEDನೇ ಬರ್ತಾವೆ. ವಿಟ್ರಸ್ ಅನ್ನೋ ಬ್ರ್ಯಾಂಡಿಂಗ್ ನೋಡ್ತಿರ್ಬೋದು. ಇಲ್ಲಿ ಕ್ರೋಮ್ ಒಳಗಡೆ ಯಾವ ಥರ ಫಿನಿಶಿಂಗ್ ಆಗಿ ನೀಟಾಗಿ ಮಾಡಿದ್ದಾರೆ ಅಂತೇಳಿ. ಓಕೆ, ಇದ್ರದ್ದು ರೇರ್ ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಂಡ್ ಕ್ಯಾಮ್ರಾಸ್ ನೋಡಿದ್ರೆ 1 2 3 4 ರೇರ್ ಪಾರ್ಕಿಂಗ್ ಕ್ಯಾಮ್ರಾಸ್ ಸೆನ್ಸರ್ಸ್ ಬರ್ತಾವೆ. ಆ್ಯಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರ್ತೈತೆ ಒಂದು ನೋಡ್ತಿರ್ಬೋದು. ಅಲ್ಲಿ ಕಾಣಕತ್ತೈತೆ ಅನ್ಕೋತೀನಿ. ಆ್ಯಂಡ್ ಇದರದ್ದು ನೆಕ್ಸ್ಟ್ ಏನಪ್ಪ ಫೀಚರ್ ಅಂತಂದ್ರೆ ಅದಕ್ಕಿಂತ ಮೊದಲು ಒಂದು ಸಿಂಪಲಾಗಿ ಇಂಟೀರಿಯರ್ದು ಡಿಸೈನ್ ತೋರಿಸ್ತೀನಿ ನೋಡ್ರಿ ಯಾವ ಥರ ಅಲ್ಟಿಮೇಟ್ ಐತೆ ಅಂತೇಳಿ. ವೋಕ್ಸ್ ವ್ಯಾಗನ್ ಸಿಂಬಾಲ್ ಸ್ಟೇರಿಂಗ್ ವೀಲ್ ಮೇಲೆ ಅಲ್ಟಿಮೇಟಪ್ಪ. ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ರೇರ್ಸ್ ಡೋರ್ ಓಪನ್ ಮಾಡಿ ನೋಡೋಣ ಯಾವ ಥರ ಐತಿ, ಯಾವ ಥರ ಫೀಲ್ ಬರುತ್ತೆ ಹಿಂಗೆ ಪ್ಯಾಸೆಂಜರ್ಸ್ ಕೂತಾಗ ಅಂತೇಳಿ. ಓಕೆ, ಡೋರ್ ತೆಗೆದು ನೋಡಿದಾಗ ನೋಡ್ತಿರ್ಬೋದು ಇಲ್ಲಿ ಡೋರ್ ಯಾವ ಥರ ಐತಿ. ವೈಟ್ ಆ್ಯಂಡ್ ಬ್ಲ್ಯಾಕ್ ಫಿನಿಶ್ ಒಳಗಡೆ ಬರುತ್ತೆ. ಅಲ್ಯೂಮಿನಿಯಂ ಸ್ಟ್ರಿಪ್ಸ್ ಡೋರ್ ಹ್ಯಾಂಡಲ್ಸ್ ಅಲ್ಯೂಮಿನಿಯಂ ಸ್ಟ್ರಿಪ್ಸ್ ಬರ್ತಾವೆ. ಅಂದರೆ ನೀವು ಒಳಗಡೆ ಕುಂತು ಓಪನ್ ಮಾಡೋದು ಅಲ್ಯೂಮಿನಿಯಂ ಸ್ಟ್ರಿಪ್ಸ್ ಬರ್ತಾವೆ. ಸಾಫ್ಟ್ ಟಚ್ ಮಟೀರಿಯಲ್ ಕೂಡ ಯೂಸ್ ಮಾಡಿದ್ದಾರೆ ನೋಡ್ತಿರ್ಬೋದು ಇಲ್ಲಿ. ಓಕೆ, ಆ್ಯಂಡ್ ಇಂಟೀರಿಯರ್ ನೋಡ್ತಿರ್ಬೋದು. ಇಂಟೀರಿಯರ್ ಕೂಡ ಇದೇ ಕಲರ್ ಸ್ಕೀಮ್ ಒಳಗೆ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಕೀಮ್ ಒಳಗಡೆ ಬರುತ್ತೆ. ಓಕೆ, ಆ್ಯಂಡ್ ಒನ್ಸ್ ನೀವು ಒಳಗೆ ಕೂತಾದ್ಮ್ಯಾಗ ನಿಮಗೆ ಸ್ಪೇಸಿಗೆ ಅದಕ್ಕೂ ಕಮ್ಮಿ ಇಲ್ಲ. 5.6 ನಂದು ಹೈಟ್ ಐತಿ ನೋಡ್ತಿರ್ಬೋದು. ಅಂಡರ್ ಟೈ ಸಪೋರ್ಟ್ ಯಾವ ಥರ ಐತೆ ಅಂತೇಳಿ. ಅಂಡರ್ ಟೈ ಸಪೋರ್ಟ್ ಅಂತ ತೊಡೆಗೆ ಏನಿರುತ್ತೆ ಅದು ಅಂಡರ್ ಟೈ ಸಪೋರ್ಟ್ ಅಂತಾರೆ. ಲೆಗ್ ರೂಮ್ ಕೂಡ ಎನಾಫ್ ಲೆಗ್ ರೂಮ್. ಹೆಡ್ ರೂಮ್ ಬಗ್ಗೆ ಮಾತಾಡಿದ್ರೆ ಆರಾಮ್ ಹೆಡ್ ರೂಮ್ ಐತಿ. 5'6" ಇದ್ರು 6 ಫೀಟ್ನವ್ರು ಕೂಡ ಕಂಫರ್ಟಬಲ್ ಆಗಿ ಈಸಿಯಾಗಿ ಕೂಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಸೈಡ್ ಆಮ್ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ಸ್ ಕೂಡ ಅದಾವು. ರೇರ್ AC ವೆಂಟ್ಸ್ ಕೂಡ ಇದೆ. ಆ್ಯಂಡ್ USB-C ಟೈಪ್ ಚಾರ್ಜರ್ಸ್ ಕೂಡ 2 ಕೊಟ್ಟಿದ್ದಾರೆ. 12 ವೋಲ್ಟ್ ಚಾರ್ಜರ್ ಕೊಟ್ಟಿದ್ರೆ ಚಲೋ ಆಗ್ತಿತ್ತು. ಬಟ್ ಮೇಲೆ 2 ಲೈಟ್ ಕೂಡ ಕೊಟ್ಟಿದ್ದಾರೆ. 3 ಹೆಡ್ ರೆಸ್ಟ್, 3 ಕೂಡ ಏನು ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಓಕೆ, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ಲವ್ ಆ್ಯಟ್ ಫಸ್ಟ್ ಸೈಟ್ ನಾ ಹೇಳ್ದಂಗೆ ನಿಜವಾಗ್ಲೂ ವರ್ನಾಕಿನ ಸೆಕ್ಸಿ ಕಾಣತೈತಿ. ಓಕೆ, ನೋಡ್ತಿರ್ಬೋದು ಕೀಲೆಸ್ ಎಂಟ್ರಿ. ಫ್ರಂಟ್ ಡೋರ್ಸಿಗೆ ಕೀಲೆಸ್ ಎಂಟ್ರಿ ಬರ್ತಾವೆ. ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರು ನೋಡ್ತಿರ್ಬೋದು. ಡೋರ್ ಡ್ರೈವರ್ ಸೈಡ್ ಯಾವ ಥರ ಐತೆ ಅಂತೇಳಿ. ಇಂಟೀರಿಯರ್ಸ್ ಅಂತೂ ನನ್ನ ಕಣ್ಣು ಅಲ್ಲಿಂದ ನಂಗೆ ತೆಗಿಯೋಕೆ ಆಗ್ತಿಲ್ಲ, ಅಷ್ಟು ಸೆಕ್ಸಿ ಇಂಟೀರಿಯರ್ಸ್ ಅದಾವು. ಓಕೆ, ಗೊತ್ತು ಅಲ್ಟಿಮೇಟನ್ನು ವರ್ಡ್ಸ್ ಭಾಳ ಯೂಸ್ ಮಾಡಿರ್ತೀನಿ ಅಂತೇಳಿ. ನೋಡ್ತಿರ್ಬೋದು ಇಲ್ಲಿ ಸ್ವಿಚಸ್ ಯಾವ ಥರ ಪ್ರೀಮಿಯಮ್ ಆಗಿದಾವೆ ಅಂತೇಳಿ. ಡ್ರೈವರ್ ಸೈಡು ನಿಮಗೆ ಆ್ಯಂಟಿ ಪಿಂಚ್ ಅಪ್ ಆ್ಯಂಡ್ ಡೌನ್ ಬರ್ತೈತಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಲಾಕು ಮತ್ತು ಅನ್ಲಾಕ್ ಬಟನ್ನು ವಿತ್ ಡೋರ್ ಓಪನಿಂಗ್ ಬಟನ್ ನೋಡ್ತಿರ್ಬೋದು. ಇಲ್ಲಿ ಆಟೋ ಹೆಡ್ಲೈಟ್ಸ್, ಆಟೋಮೆಟಿಕ್ಕು, ಫಾಗರ್, ಡಿಫಾಗರ್ದು ಎಲ್ಲ ಸ್ವಿಚಸ್ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಕ್ರೂಸ್ ಕಂಟ್ರೋಲ್ ಕೂಡ ಇದೆ ಇದ್ರೊಳಗೆ. ನೀವು ಇಲ್ಲೇ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಇದ್ರೊಳಗೆ ಅವೈಲೇಬಲ್ ಆಗುತ್ತೆ. ಆಬ್ವಿಯಸ್ಲಿ ಅವೈಲೇಬಲ್ ಆಗಬೇಕು.
ಆ್ಯಂಡ್ ನಾವು ಒಳಗಡೆ ಕೂತಾದ್ಮೇಲೆ ಒಂದು ಫೀಲ್ ಬರುತ್ತಲ್ಲ, ವಾವ್ ಎಂಟ್ರೆನ್ಸ್ ಯಾವ ಥರ ಐತೆ ನೋಡ್ರಿ ಇಲ್ಲಿ. ಓಕೆ, ಆ್ಯಂಡ್ ಇದ್ರದ್ದು ಎಂಟ್ರೆನ್ಸೇ ಈ ಥರ ಐತೆ ಅಂದಾಗ ಅಲ್ಲಿ ಸಿಲ್ವರ್ ಫಿನಿಶ್ ಏನೈತೆ ನೋಡ್ತೀರ, ಆ ಸಿಲ್ವರ್ ಫಿನಿಶ್ ತೋರಿಸ್ತೇನೆ ನೋಡ್ರಿ ನಿಮಗೆ. ಆ ಕಡೆಯಿಂದ ಕೋ ಪ್ಯಾಸೆಂಜರ್ ಡೋರ್ಲಿಂದ ಹಿಡಿದು ಡ್ಯಾಶ್ಬೋರ್ಡ್ಲಿಂದ ಸಿಲ್ವರ್ ಫಿನಿಶ್ ಅಪ್ ಆ್ಯಂಡ್ ಡೌನ್, ಅದರೊಳಗೆ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಸೆಂಟ್ರೊಳಗೆ. ವಾಟ್ ಅ ಪ್ಲೇ ಆಫ್ ದ ಕಲರ್ಸ್. ಓಕೆ, ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲಿ ಎಂಜಿನ್ ಸ್ಟಾಪ್ ಬಟನ್ ಕೀಲೆಸ್ ಎಂಟ್ರಿ ಆಗಿರೋದ್ರಿಂದ ಎಂಜಿನ್ ಸ್ಟಾಪ್ ಬಟನ್ ಸ್ಲಾಬೆ ಒಳಗೆ ಇಲ್ಲಿ ಸ್ಟೇರಿಂಗ್ ರೈಟ್ ಸೈಡ್ ಕೊಟ್ಟಾನ ಸ್ಕೋಡಾ ಕಾರ್ಸ್ ಒಳಗೆ ಅಲ್ಲಿ ಕೊಡ್ತಾನೆ. ಬಟ್ ಇವರು ಇಲ್ಲಿ ಕೊಟ್ಟರೆ ಒಂದು ಸ್ಪೆಷಲ್ ಫೀಚರ್ ಅಂತ ನೋಡ್ಬೋದು. ಒನ್ಸ್ ಆನ್ ಮಾಡಿದಾಗ ರೆಡಿ ಟು ರೋರ್ ಯಾವ ಥರ ಬರುತ್ತೆ ಅಂತ ನೋಡ್ತಿರ್ಬೋದು ನೀವು ಇಲ್ಲಿ. ಓಕೆ, ವಾವ್ ಅಲ್ಟಿಮೇಟ್ 1 2 3 ಸೆಕೆಂಡ್ಸ್ ಟೈಮ್ ಇಡ್ತದೆ, ಬಟ್ ಅಲ್ಟಿಮೇಟ್ ಎನಿಮೇಷನ್ ಐತಿ. ಕ್ರಿಸ್ಟಲ್ ಕ್ಲಿಯರ್ ಡಿಸ್ಪ್ಲೇ, 10.2 ಇಂಚ್ ಎನ್ಫೋಟೈನ್ಮೆಂಟ್ ಡಿಸ್ಪ್ಲೇ ಬರುತ್ತೆ. ಓಕೆ, ಆ್ಯಂಡ್ ಎ ಸಿ ಕಂಟ್ರೋಲ್ಸ್ ನೋಡ್ತಿರ್ಬೋದು, ಟಚ್ ಸೆನ್ಸಿಟಿವ್ ಎ ಸಿ ಕಂಟ್ರೋಲ್ಸ್ ಇದೆ ನಿಮಗೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಎ ಸಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಅಂತೂ ಅಲ್ಟಿಮೇಟ್ ಇದೆ ದೋಸ್ತ್, ಅಲ್ಟಿಮೇಟ್ ಇದೆ. ಒಂದು ಸಲ ನಿಮಗೆ ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ, ಸೌಂಡ್ ಕೇಳ್ರಿ. ಜಾಸ್ತಿ ಮಾಡಿ ನೋಡಿ ಯಾವ ಥರ ಬರ್ತೈತೆ ಅಂತೇಳಿ. ಈ 10 ಇಂಚ್ ಎಂಫೋಟೈನ್ಮೆಂಟ್ ಸಿಸ್ಟಮ್ ಏನೈತಲ್ಲ, ಅಲ್ಟಿಮೇಟ್ ಸ್ಪೀಕರ್ಸ್ ಒಳಗೊಂಡೈತಿ. ಇದ್ರೊಳಗೆ ಬ್ಲೂಟೂತ್, FM ರೇಡಿಯೋ, ವೈರ್ಲೆಸ್ ಕನೆಕ್ಟಿವಿಟಿ, ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಸಿಗ್ ನ್ಯಾವಿಗೇಷನ್ನು, ಗಾನಾ, booking.com, ಆಡಿಯೋ ಬುಕ್ಸು, WVC ಮೂಡು, ಅಲ್ಟಿಮೇಟ್ ಎಕ್ಸೆಟ್ರಾ ಸುಮಾರು ಫೀಚರ್ಸ್ ಅದಾವು. ನೋಡ್ತಿರೋ ಪ್ಲೀಸ್ ಸ್ವಿಚ್ ಆನ್ ಹೆಡ್ಲೈಟ್ಸ್. ನಿಮಗೆ ಫುಲ್ ಎನಿಮೇಷನ್ ತೋರಿಸೋ ಮುಂದೆ ಹೆಡ್ಲೈಟ್ಸನ್ನು ಸ್ವಿಚ್ ಮಾಡಿ ತೋರಿಸ್ತೀನಿ. ಓಕೆ, ಹೆಡ್ಲೈಟ್ಸ್ ಆನ್ ಮಾಡಿದಾಗ ಅದು ಹೋಗ್ತೈತಿ. ಓಕೆ, 260 ಟಾಪ್ ಸ್ಪೀಡ್ ಐತಿ. ಅರೌಂಡ್ 200ವರೆಗೂ ಈಸಿಯಾಗಿ ರೀಚ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ, ಆ ಸ್ಪೀಡ್ ಯಾರು ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ಹೆಡ್ಲೈಟ್ ಲವರ್ ಕೂಡ ಅಲ್ಲೈತಿ. ಆ್ಯಂಡ್ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಐತೆ ಅಂತೇಳಿ. ಇದ್ರೊಳಗೆ ಯಾವ್ಯಾವ ಫಂಕ್ಷನ್ಸ್ ಬರ್ತಾವೆ ಅಂತಂದ್ರೆ ಅದಕ್ಕಿಂತ ಮೊದಲು ಕನೆಕ್ಟೆಡ್ ಕಾರ್ ಫೀಚರ್ಸ್, ತುಂಬಾ ಕನೆಕ್ಟೆಡ್ ಕಾರ್ ಫೀಚರ್ಸ್ ಅದಾವು. ಇದ್ರೊಳಗೆ ಲೈವ್ ಟ್ರ್ಯಾಕಿಂಗು, ಜಿಯೋ ಫೆನ್ಸಿಂಗು, ಇದೇ ಥರ ಡ್ರೈವಿಂಗ್ ಬಿಹೇವಿಯರು ಸುಮಾರು ನೀವು ಕನೆಕ್ಟೆಡ್ ಫೀಚರ್ಸನ್ನು 3 ಇಯರ್ ಸಬ್ಸ್ಕ್ರಿಪ್ಷನ್ನಾಗಿ ನೋಡ್ಬೋದು. ಇದರೊಳಗೆ ಡಿಸ್ಟೆನ್ಸ್ ಎಂಟಿ, ಗೇರ್ ಪೊಸಿಷನಿಂಗ್ ಇಂಡಿಕೇಟರ್, ಆಡಿಯೋ, ಟೆಲಿಫೋನು, ಡ್ರೈವಿಂಗ್ ಡಾಟಾ, ಎಕಾನಮಿ, ಎವರೇಜ್ ಫ್ಯೂಲ್ ಕನ್ಸಪ್ಷನು, ಡಿಸ್ಟೆನ್ಸ್ ಎಂಟಿ, ಸುಮಾರು ಫೀಚರ್ಸ್ ಇದೇ ಥರ ನೀವು ವಾಟ್ ನಾಟ್ ಅಂತ ಏನು ಕರಿತೀವಲ್ಲ ಆ ಥರ ಫೀಚರ್ಸನ್ನು ಇದ್ರೊಳಗೆ ನೀವು ಸೆಟ್ಟಿಂಗ್ಸ್ ಒಳಗಡೆ ನೀವು ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ನೊಂದಿಗೆ ನೀವು ಹ್ಯಾಂಡಲ್ ಮಾಡ್ಬೋದು. ಓಕೆ, ನೋಡ್ತಿರ್ಬೋದು ಇಲ್ಲ ಡ್ರೈವಿಂಗ್ ರೇಂಜ್ ಅರೌಂಡ್ 0 ಕಿಲೋಮೀಟರ್ ಐತಿ. ಆ್ಯಂಡ್ 20 ಕಿಲೋಮೀಟರ್ ಪರ್ ಲೀಟ್ರ್ ಇವಾಗ ಮೈಲೇಜ್ ಕೊಟ್ಟಿರ್ಬೋದು. ಇದು 18 ಕಿಲೋಮೀಟರ್ ಪರ್ ಲೀಟ್ರ್ ಕಂಪ್ನಿ ಕ್ಲೇಮ್ಡ್ ಐತಿ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ವೇರಿ ಆಗ್ತಿರ್ತೈತಿ. 27.5 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕೂಡ ಔಟ್ಸೈಡ್ ಟೆಂಪ್ರೇಚರ್ ಕೂಡ ನಿಮಗೆ ತೋರಿಸ್ತಿರ್ತೈತಿ. 620 ಟೈಮಿಂಗ್ ಕೂಡ ಐತಿ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ವೆಂಟಿಲೇಟೆಡ್ ಸೀಟ್ಸ್ ಕೂಡ ಆಫರ್ ಆಗಿದಾವು. ಆ್ಯಂಡ್ ಇದ್ರ ಬಗ್ಗೆ ವೈರ್ಲೆಸ್ ಚಾರ್ಜರ್ ಕಾಣ್ತಿರ್ಬೋದು, ವೈರ್ಲೆಸ್ ಚಾರ್ಜರ್ ಆ್ಯಂಡ್ 2USB-C ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ ಕೂಡ ನಿಮಗೆ ಸಿಗುತ್ತೆ. ಓ ಮೈ ಗಾಡ್, ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ನೀವು ಒಂದು ಪೆಡಲ್ಲು, ಒಂದು ಬ್ರೇಕ್ ಪೆಡಲ್ ಆ್ಯಂಡ್ ಇದು ಕೊಡುತ್ತೆ. ಬ್ರೇಕ್ ಪ್ರೆಸ್ ಮಾಡಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ವಾವ್ ಅ ಫೀಲ್ ಅಲ್ಟಿಮೇಟ್ ಫೀಲ್ ಐತಿ. ಓಕೆ, ಅಲ್ಟಿಮೇಟ್ ಫೀಲಪ್ಪ. ನೋಡ್ತಿರ್ಬೋದು ಪ್ಲೀಸ್ ರಿಫ್ಯೂಲ್ ರೇಂಜ್ ಈಸ್ 0. ಆಲ್ಮೋಸ್ಟ್ ಆಲ್ ಇವೆಲ್ಲ ಡೆಮೋ ಗಾಡಿ, ನೀವೇನು ಶೋ ಪೀಸಿಗೆ ಇಟ್ಟಿದ್ದಾರೆ, ಸೊ ಸ್ವಲ್ಪ ಕಮ್ಮಿ ಇರ್ತಾವೆ. ಗ್ಲಬ್ ಬಾಕ್ಸ್ ನೋಡಿಲ್ಲ, ಗ್ಲಬ್ ಬಾಕ್ಸ್ ಬಗ್ಗೆ ನೋಡಿದ್ರೆ ಡೀಸೆಂಟ್ ಆಫ್ ಸ್ಪೇಸ್ ಐತಿ. ಓಕೆ, ಆ್ಯಂಡ್ ನೀವು ನೋಡ್ತಿರ್ಬೋದು ಇಲ್ಲೇ ನನಗೆ ಈ ಕಾರ್ ಬಿಟ್ಟು ಹೊರಗೆ ಎದ್ದು ಹೋಗೋಕ್ಕೆ ಮನಸ್ಸೇ ಇಲ್ಲ. ಅದಕ್ಕಿಂತ ಮೊದಲು ಸನ್ರೂಫ್, ಮೇನ್ ಫೀಚರ್ ಸನ್ರೂಫ್. ಈಗಿದೆಲ್ಲ ಟ್ರೆಂಡ್ ಆಗೈತಿ. ಸನ್ರೂಫ್ ಓಪನ್ ಮಾಡಿ ತೋರಿಸ್ತೇನೆ ನೋಡಿರಿ. ಓಕೆ, 1 ಟಚ್ ಆಫ್ ಬಟನ್ ಒಳಗಡೆ ಸನ್ರೂಫ್ ಓಪನ್ ಆಗುತ್ತೆ. ಎಲೆಕ್ಟ್ರಾನಿಕ್ ಸನ್ರೂಫ್ ಅಂತ ಕರೀತಾರೆ ಇದನ್ನು. ಓಕೆ, ಆ್ಯಂಡ್ ಸನ್ಬ್ಲೈನ್ ಎಲೆಕ್ಟ್ರಿಕ್ ಇಲ್ಲ, ನೀವು ಮ್ಯಾನ್ಯಲಾಗಿ ಸನ್ಬ್ಲೈನ್ ಅದೇನು ವೈಟ್ ಕಲರ್ ಇರ್ತೈತಲ್ಲ ಅದನ್ನು ಸನ್ಬ್ಲೈನ್ ಅಂತಾರೆ, ಇದಕ್ಕೆ ಸನ್ ರೂಫ್ ಅಂತಾರೆ. ಇದನ್ನು ಮೇಗಿಂದ ನೀವು ತಕ್ಕೋಬೇಕಾಗತ್ತೆ. ಆ್ಯಂಡ್ ಇದ್ರದ್ದು ಬಗ್ಗೆ ಲೈಟ್ಸು, ಸ್ವಿಚಸ್ ಬಗ್ಗೆ ನೋಡಿದ್ರೆ ಇಲ್ಲಿ ಮೇಲ್ಗಡೆ ಲೈಟ್ಸು, ಆಟೋ ಡಿಮಿಂಗ್ ರೇರ್ ವ್ಯೂ ಮಿರರ್ ಕೂಡ ಐತಿ. ಇಲ್ಲೇ ನೋಡ್ತಿರ್ಬೋದು ಕೂಲ್ಡ್ ಗ್ಲಬ್ ಬಾಕ್ಸ್ ಐತಿ, ಇದು ನೆನಪರಿದೆ ತೋರಿಸೋದು. ಇಲ್ಲಿಗೆ ಈ ವಿಡಿಯೋ ಮುಗಿತೈತೆ. ಥ್ಯಾಂಕ್ ಯು. ನಾ ಹೇಳೋದು ಮರ್ತೆ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಪ್ಪ, ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ನೋಡಿರಿ.